ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಾವು ಇವತ್ತೊಂದು ಮುಖ್ಯವಾದಂತಹ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೇವೆ, ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ನಮಗೆ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಗೆ ಬೇಕಾಗಿರುತ್ತೆ. ಹಾಗೆ ಇನ್ನು ಬೇರೆ ಈಗ ಪೊಲೀಸ್ ಎಕ್ಸಾಮ್ ಅಥವಾ APP ಎಕ್ಸಾಮ್ ಅಲ್ಲೂ ಕೂಡ ಟ್ರಾನ್ಸ್ಲೇಷನ್ ಹೇಳುವಂಥ ಒಂದು ಪೇಪರ್ ಇರುತ್ತೆ. ಸೊ ಮುಖ್ಯವಾಗಿ ನಾವು ಈ ಲೀಗಲ್ ವರ್ಡ್ಸ್ಗಳನ್ನು, ಲೀಗಲ್ ವಾಕ್ಯಗಳನ್ನು ಭಾಷಾಂತರ ಮಾಡುವಾಗ ನಮಗೆ ಆ ಭಾಷಾ ಜ್ಞಾನ ಬಹಳ ಮುಖ್ಯವೇ ಅನಿಸುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಶಬ್ದಗಳನ್ನ, ಅಂದ್ರೆ ಒಂದೇ ರೀತಿ ಸ್ವಲ್ಪ ಹೋಲಿಕೆ ಇರುವಂತಹ ಶಬ್ದಗಳನ್ನ ಒಟ್ಟೊಟ್ಟಿಗೆ ತಗೊಂಡು ಗ್ರೂಪ್ ಮಾಡಿ ಅದ್ರದ್ದು ಟ್ರಾನ್ಸ್ಲೇಷನ್ ಮಾಡಿದ್ರೆ ಆಗ ನಿಮಗೆ ಬೇಗ ನೆನಪಲ್ಲಿರುವಂತಹ ಸಾಧ್ಯತೆ ಜಾಸ್ತಿ ಇರತ್ತೆ. ಓಕೆ, ಸೊ ಕಳೆದ ಇದರಲ್ಲಿ ನಾನು ಲಾಫುಲ್ ಹೇಳುವಂತಹ ಒಂದು ಶಬ್ದಗಳ ಬಗ್ಗೆ ನಾನು ಮಾಡಿದ್ದೆ. ಸೊ ಅದನ್ನ ಕೂಡ ಈ ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು. ನಿಮಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂತಂದ್ರೆ ನೋಡ್ಬೋದು. ಹಾಗೆ ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ ಹೇಳುವಂಥದ್ದು ಹೊಸದಾಗಿ ಒಂದು ಬ್ಯಾಚ್ ಪ್ರಾರಂಭ ಮಾಡ್ತಿದ್ದೇವೆ ಮೇ 15ರಿಂದ. ಸೊ 3 ತಿಂಗಳ ತನಕ ಇರುವಂಥದ್ದು. ಸೊ ವಾಕ್ಯಗಳದ್ದು ಹಾಗೂ ಈ ತರ ಗ್ರೂಪ್ಸ್, ಈ ವರ್ಡ್ಸ್ಗಳದ್ದು ಗ್ರೂಪ್ಸ್ಗಳನ್ನ ಅದನ್ನ ನಾವು ಕಲಿಯುವಂಥದ್ದು. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಜಾಯಿನ್ ಆಗಿ ಅದ್ರದ್ದು ಮಾಹಿತಿನ ನಾನು ಈ ವಿಡಿಯೋ ಲಾಸ್ಟ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಈಗ ಇವತ್ತಿನ ಒಂದು ಟಾಪಿಕ್ ಏನಂತಂದ್ರೆ ಲ್ಯಾಂಡ್ ರಿಲೇಟೆಡ್ ವರ್ಡ್ಸ್ ಅಂತ ಹೇಳಿ ಬರುವಂಥದ್ದು. ಈ ಲ್ಯಾಂಡ್ ರಿಲೇಟೆಡ್ ವರ್ಡ್ಸ್ ಅಂದ್ರೆ ಏನು? ಲ್ಯಾಂಡ್ ಅಂದ್ರೆ ಈಗ ಭೂಮಿ ಅಲ್ವಾ? ಸೊ ಭೂಮಿಗೆ ರಿಲೇಟೆಡ್ ಆಗಿರುವಂತಹ ವರ್ಡ್ಸ್ಗಳು ನಾವು ಒಂದು ಎಲ್ಲದೂ ಅಲ್ಲ, ಬಟ್ ಈಗ ನಾವು ಬೇರೆ ಬೇರೆ ಈ ಶೆಡ್ಯೂಲ್ ಅಲ್ಲೆಲ್ಲ ಕಾಣ್ತೇವೆ. ಅಗ್ರಿಕಲ್ಚರ್ ಲ್ಯಾಂಡ್, ಡ್ರೈ ಲ್ಯಾಂಡ್, ಖುಷ್ಕಿ, ಈ ರೀತಿ ಎಲ್ಲ ನಾವು ಕಾಣ್ತೇವೆ ಅಲ್ವಾ? ಸೊ ಇದ್ರದ್ದು ಕನ್ನಡದ ಭಾಷಾಂತರದ ಶಬ್ದಗಳು ಯಾವುದು ಅಂತ ಹೇಳಿ ನಾವು ನೋಡ್ಬೇಕು, ಬಹಳ ಮುಖ್ಯ ಆಗಿರತ್ತೆ. ಆಯ್ತಾ? ಸೊ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಒಂದು 20-25 ಇದಿದೆ ಶಬ್ದಗಳಿವೆ. ಅದನ್ನ ನಾವು ನೋಡ್ತಾ ಹೋಗೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಫಸ್ಟ್ ಆಫ್ ಆಲ್ ಎಸ್. ಸೊ ಲ್ಯಾಂಡ್ ರಿಲೇಟೆಡ್ ವರ್ಡ್ಸ್ ಅಂತ ಬಂದಾಗ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಏನಂತ ಹೇಳ್ತಾರೆ? ಕೃಷಿ ಭೂಮಿ. ಕೃಷಿ ಭೂಮಿ ಅಂತ ಹೇಳಿ ಕರೀತಾರೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ. ಸೊ ಲ್ಯಾಂಡ್ ಅಂದ್ರೆ ಭೂಮಿ ಅಂತ ಅಲ್ವಾ? ಸೊ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕೃಷಿ ಭೂಮಿ ಅಂತ ಹೇಳಿ. ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಏನ್ ಹೇಳ್ತಾರೆ? ಕೃಷಿಯೇತರ, ಅಂದ್ರೆ ಕೃಷಿ ಅಲ್ಲದೆ ಇರುವಂತದ್ದು. ಸೊ ಕೃಷಿಯೇತರ ಭೂಮಿ ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಹಾಗೆ ಅಲ್ಕಲೈನ್, ಈಗ ಆಸಿಡ್, ಅಲ್ಕಲಿನ್ ಅಂತ ಹೇಳಿ ಇರುವಂತದಲ್ವಾ? ಅದೇ ರೀತಿ ಭೂಮಿಯಲ್ಲೂ ಅಲ್ಕಲಿನ್ ಅಂಶ ಜಾಸ್ತಿ ಕಂಡು ಬಂದ್ರೆ ಅದಕ್ಕೆ ಏನಂತ ಹೇಳ್ತಾರೆ? ಸೊ ಕ್ಷಾರಿಯ ಭೂಮಿ ಅಂತ ಹೇಳಿ ಕರೀತಾರೆ. ಅಲುವಿಯಲ್ ಸಾಯಿಲ್ ಅಂತ ನೀವು ಕೇಳಿರ್ಬೋದು ಅಲ್ವಾ? ತುಂಬಾ ಫರ್ಟೈಲ್ ಲ್ಯಾಂಡ್ ಅಂತ ಅಲುವೆಲ್ ಸಾಯಿಲ್. ಹಾಗೆ ಅಲುವೆಲ್ ಲ್ಯಾಂಡ್ ಅಂತಂದ್ರೆ ಮೆಕ್ಕಲು ಭೂಮಿ ಅಂತ ಹೇಳಿ ಕರೀತಾರೆ. ಹಾಗೆ ಅರೇಬಲ್ ಲ್ಯಾಂಡ್ ಅಥವಾ ಕಲ್ಟಿವೇಬಲ್ ಲ್ಯಾಂಡ್ ಅಂದ್ರೆ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಇರುವಂತ ಭೂಮಿ ಅರೇಬಲ್ ಲ್ಯಾಂಡ್ ಅಥವಾ ಕಲ್ಟಿವೇಬಲ್ ಲ್ಯಾಂಡ್ ಅಂತ ಹೇಳ್ತೇವೆ. ಕೃಷಿ ಯೋಗ್ಯ ಭೂಮಿ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಡ್ರೈ ಲ್ಯಾಂಡ್ ಅಂತಂದ್ರೇನು? ತುಂಬಾ ಶುಷ್ಕವಾಗಿರುವಂಥದ್ದು ಅಂತ ಹೇಳಿ. ಸೊ ಪಂಜಾ ಭೂಮಿ ಅಂತಾನು ಕರೀತಾರೆ, ಶುಷ್ಕ ಭೂಮಿ ಅಂತ ಕೂಡ ಕರೀತಾರೆ. ಡ್ರೈ ಲ್ಯಾಂಡ್, ಪಂಜಾ ಭೂಮಿ, ಶುಷ್ಕ ಭೂಮಿ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ, ಫ್ಯಾಲೋ ಲ್ಯಾಂಡ್, ವೇಸ್ಟ್ ಲ್ಯಾಂಡ್, ಬ್ಯಾರನ್ ಲ್ಯಾಂಡ್, ಬಂಜರು ಭೂಮಿ ಅಂತ. ಆಕ್ಚುಲಿ ಬ್ಯಾರನ್ ಅಂತ ಹೇಳುವಂಥದ್ದು ಬಂಜರು, ಅದರಲ್ಲಿ ಏನು ಬೆಳೆಯೋದಿಲ್ಲ ಅಂತ ಹೇಳುವಂಥದ್ದಕ್ಕೆ. ಸೊ ದ್ಯಾಟ್ ಇಸ್ ಸೆಟ್ ಟು ಬಿ ಬಂಜರು ಭೂಮಿ. ಆಯ್ತಾ? ನೆಕ್ಸ್ಟ್ ಒನ್ ಗ್ರಾಸ್ ಲ್ಯಾಂಡ್ ಅಂತಂದ್ರೆ ಏನು? ಹುಲ್ಲುಗದ್ದೆಗೆ ಗ್ರಾಸ್ ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಹಾಗೆ ಮಾರ್ಷಿ ಲ್ಯಾಂಡ್ ಅಂತಂದ್ರೆ ಸ್ವಲ್ಪ ನೀರು ತೇವಾಂಶ ಜಾಸ್ತಿ ಇರುವಂತದ್ದು. ಸೊ ಅದಕ್ಕೆ ಚೌಳು ಪ್ರದೇಶ ಅಂತ ಹೇಳಿ ಕರೆಯುವಂಥದ್ದು ಆ ಏರಿಯಾಕ್ಕೆ. ಹಾಗೆ ಚೌಳು ಭೂಮಿ, ಮಾರ್ಷಿ ಏರಿಯಾ ಅಂತ ಹೇಳಿ ಕೆಲವೊಂದು ಈ ಭೂಗೋಳದಲ್ಲಿ ನಾವು ಓದ್ತೇವೆ. ಸೊ ಚೌಳು ಭೂಮಿ ಅಂತ ಹೇಳಿ ಕರಿಬಹುದು. ಸಲೈನ್ ಅಂದ್ರೆ ಉಪ್ಪು ಅಲ್ವಾ? ಸೊ ಸಲೈನ್ ಲ್ಯಾಂಡ್ ಅಂತಂದ್ರೆ ಏನು? ಉಪ್ಪು ಭೂಮಿ, ಉಪ್ಪು ಇರುವಂತ, ಹೆಚ್ಚು ಉಪ್ಪಿನ ಅಂಶ ಇರುವಂತ ಭೂಮಿ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಸೆಟಲ್ಡ್ ಲ್ಯಾಂಡ್, ಸೆಟಲ್ಮೆಂಟ್ ಅಂದ್ರೆ ಯಾವುದು? ಈ ಕಂದಾಯ ರೆವೆನ್ಯೂ ಎಲ್ಲ ಇರತ್ತಲ್ಲ, ಅದು ಸೆಟ್ಲ್ ಆಗಿರುವಂಥದ್ದು, ಅದು ನಿರ್ಧಾರ ಆಗಿರುವಂಥದ್ದು ಅಂತ ಹೇಳಿ. ಸೊ ಕಂದಾಯ ನಿರ್ಧರಿತ ಭೂಮಿ ಸೆಟಲ್ ಲ್ಯಾಂಡ್ ಅಂತಂದ್ರೆ. ಹಿಂಟರ್ ಲ್ಯಾಂಡ್ ಅಂದ್ರೆ ಹಿನ್ನಾಡು, ಹಿಂದಿನ ನಾಡು ಅಂತ ಹೇಳಿ. ಈಗ ಹಿನ್ನೀರು ಅಂತೆಲ್ಲ ಕರಿತೇವಲ್ಲ, ಹಾಗೆ ಹಿನ್ನಾಡು, ಹಿಂಟರ್ ಲ್ಯಾಂಡ್ ಅಂತಂದ್ರೆ ಹಿನ್ನಾಡು. ನೆಕ್ಸ್ಟ್ ವಿಲೇಜ್ ಲ್ಯಾಂಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ವಿಲೇಜ್ ಅಂದ್ರೆ ಗ್ರಾಮ ಅಲ್ವಾ? ಸೊ ಆ ಗ್ರಾಮದ ಭೂಮಿ ಅಂತ ಹೇಳಿ. ಸೊ ಗ್ರಾಮ ಭೂಮಿ ಅಂತ ಹೇಳಿ ಕರಿತೇವೆ. ಇನ್ನು ಗ್ರೇಸಿಂಗ್ ಲ್ಯಾಂಡ್, ಪ್ಯಾಶ್ಚರ್ ಲ್ಯಾಂಡ್, ತುಂಬಾ ನಾವು ಫೇಮಸ್ ಆಗಿ ಕರುವಂಥದ್ದು ಗೋಮಾಳ ಅಂತ ಹೇಳಿ ನಾವು ಕನ್ನಡದಲ್ಲಿ ಏನ್ ಹೇಳ್ತೇವಲ್ಲ, ಅದಕ್ಕೆ ಪ್ಯಾಶ್ಚರ್ಸ್, ಗ್ರೇಸಿಂಗ್ ಲ್ಯಾಂಡ್ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಖರಾಬ್ ಲ್ಯಾಂಡ್ ಅಂತ ಇದೆ, ಅದನ್ನ ಖರಾಬ್ ಜಮೀನು ಅಂತಾನೆ ಕರಿಬಹುದು. ಖರಾಬ್ ಲ್ಯಾಂಡ್ ವಿಚ್ ಇಸ್ ಸೆಟ್ ಟು ಬಿ ಖರಾಬು ಜಮೀನು, ಖರಾಬು ಭೂಮಿ, ಖರಾಬು ಜಮೀನು ಅಂತ ಹೇಳಿ ಕರಿತೇವೆ.
ಹಾಗೆ ವೆಟ್ ಲ್ಯಾಂಡ್, ಈಗ ಡ್ರೈ ಲ್ಯಾಂಡ್ಗೆ ವೆಟ್ ಲ್ಯಾಂಡ್ಗೆ ನಂಜಾ ಭೂಮಿ ಅಂತ ಹೇಳಿ ಕರೆಯುವಂಥದ್ದಲ್ವಾ. ಸೊ ಖರಾಬ್ ಲ್ಯಾಂಡ್ಗೆ ಖರಾಬ್ ಜಮೀನು, ಡ್ರೈ ಲ್ಯಾಂಡ್ಗೆ ಪಂಜಾ ಭೂಮಿ ಅಂತ ಹೇಳಿ ಕರೀತಾರೆ, ವೆಟ್ ಲ್ಯಾಂಡ್ಗೆ ನಂಜಾ ಭೂಮಿ ಅಂತ ಹೇಳಿ ಕರೀತಾರೆ. ಹಾಗೆ ಗಾರ್ಡನ್ ಲ್ಯಾಂಡ್ಗೆ ಏನಂತ ಹೇಳ್ತಾರೆ, ಗಾರ್ಡನ್ ಲ್ಯಾಂಡ್ಗೆ ತೋಟದ ಭೂಮಿ, ಬಾಗಾಯತ್ ಭೂಮಿ ಅಂದ್ರೆ ಆಗ ಇದೇನು ತೋಟ ಇರುವಂತದ್ದು ಅಲ್ವಾ. ಸೊ ಅದಕ್ಕೆ ಬಗಾಯತ್ ಅಂತ ಹೇಳಿ ಕರೀತಾರೆ, ಬಗಾಯತ್ ಅಥವಾ ಬಾಗಾಯತ್ ಅಂತ ಕೂಡ ಹೇಳ್ತಾರೆ, ಬಾಗಾಯ್ತು ಅಂತ ಹೇಳಿ. ಸೊ ಗಾರ್ಡನ್ ಲ್ಯಾಂಡ್ಗೆ ತೋಟದ ಭೂಮಿ, ಬಗಾಯತ್ ಭೂಮಿ ಅಂತ ಹೇಳ್ತಾರೆ. ಪ್ಲಾಂಟೇಶನ್ ಲ್ಯಾಂಡ್ ಕೂಡ ಹೆಚ್ಚು ಕಮ್ಮಿ ಅದೇ ಬರುತ್ತೆ, ತೋಟದ ಭೂಮಿ ಅಂತ ಹೇಳಿ ನಾವು ಕರಿಬಹುದು. ಫಾರೆಸ್ಟ್ ಲ್ಯಾಂಡ್ ಅಂತಂದ್ರೆ ಏನು, ಫಾರೆಸ್ಟ್ ಲ್ಯಾಂಡ್ ಅಂತಂದ್ರೆ ಅರಣ್ಯ ಭೂಮಿ ಅಂತ ಹೇಳಿ ವಿ ಕ್ಯಾನ್ ಕಾಲ್ ಇಟ್ ಆಸ್. ಹಾಗೆ ಗೌರ್ಮೆಂಟ್ ಲ್ಯಾಂಡ್ ಅಂದ್ರೆ ಮತ್ತೆ ಏನಂತ ಕರಿಬಹುದು, ಸರ್ಕಾರಿ ಭೂಮಿ ಅಂತ ಹೇಳಿ ನಾವು ಕರಿಬಹುದು. ಆಯ್ತಾ. ಸೊ ಇಷ್ಟು ವಿಚಾರವನ್ನ ನಾವಿಲ್ಲಿ ನೋಡ್ತಾ ಬಂದ್ವಿ, ಲ್ಯಾಂಡ್ ರಿಲೇಟೆಡ್ ವರ್ಡ್ಸ್ ಗಳ ಬಗ್ಗೆ ನಾವಿಲ್ಲಿ ನೋಡಿದ್ವಿ. ನೋಡಿ ಇದೆಲ್ಲದೂ ಕೂಡ ಅದರದ್ದು ಭಾಷಾಂತರದ ಶಬ್ದಗಳು. ಸೊ ಈ ರೀತಿ ನಾವು ನೋಡ್ಕೊಳ್ತಾ ಹೋದ್ರೆ ಆವಾಗ ಬಹಳ ಸುಲಭ ಆಗತ್ತೆ. ಯಾಕಂದ್ರೆ ಗ್ರೂಪ್ ಆಗಿ ಮಾಡುವಂತ ಏನು ಟ್ರಾನ್ಸ್ಲೇಷನ್ ನಾವು ಕಲಿತೇವಲ್ಲ, ಸೊ ಜನರಲ್ ವಾಕ್ಯ ಪ್ರಕಾರನೂ ಕಲಿಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಎರಡು ಒಟ್ಟೊಟ್ಟಿಗೆ ಸಮನಾಗಿ ಹೋಗ್ಬೇಕಾಗತ್ತೆ. ಗ್ರೂಪ್ಸ್ಗಳು, ಈಗ ಬೇರೆ ಬೇರೆ ರೀತಿಯ ಗ್ರೂಪ್ಸ್ಗಳನ್ನ ನಾವು ಮಾಡ್ಬೋದು. ನಮ್ಮ ಟ್ರಾನ್ಸ್ಲೇಷನ್ ಬುಕ್ ಇದೆ, ಅದರಲ್ಲಿ ಕೂಡ ನಾವು ಈ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ನಮ್ಮ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಬುಕ್ಸ್ಗಳು ಅಥವಾ ಜುಡಿಷಿಯರಿ ಎಕ್ಸಾಮ್ ರಿಲೇಟೆಡ್ ಇರುವಂತ ಬುಕ್ಸ್ಗಳಲ್ಲೂ ಕೂಡ ನೀವು ಕಾಣಬಹುದು. ಹಲವಾರು ಬುಕ್ಸ್ಗಳಿವೆ, ಕೋಂಬೋ ಬುಕ್ಸ್ಗಳಿವೆ, ಅದೆಲ್ಲ ಕೂಡ ನೀವು ಚೆಕ್ ಮಾಡಿ ನೋಡಿ. ಸ್ಯಾಂಪಲ್ ಪೇಜಸ್ಗಳು ವಾಟ್ಸ್ಆಪ್ ಲಿಂಕ್ ಎಲ್ಲ ಕೊಡ್ತೇನೆ, ಲಾಸ್ಟಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಬಟ್ ಅದೆಲ್ಲಕ್ಕಿಂತ ಮುಖ್ಯವಾಗಿ ಓದೋದು ಹೇಗೆ ಅಂತಂದ್ರೆ ಗ್ರೂಪ್ಸ್ಗಳಾಗಿ ಮಾಡಬೇಕು. ಈಗ ಉದಾಹರಣೆಗೆ ಸಿವಿಲ್ ರಿಲೇಟೆಡ್ ಗ್ರೂಪ್ಸ್ ಬೇರೆ, ಕ್ರಿಮಿನಲ್ ರಿಲೇಟೆಡ್ ಗ್ರೂಪ್ಸ್ಗಳು ಬೇರೆ, ಅಥವಾ ಭೂಮಿ ಇದ್ರ ಬಗ್ಗೆ ರಿಲೇಟೆಡ್ ಬೇರೆ, ಅಥವಾ ಎವಿಡೆನ್ಸ್ ರಿಲೇಟೆಡ್ ಗ್ರೂಪ್ಸ್ ಬೇರೆ ಬೇರೆ ಇರುತ್ತೆ, ಅಥವಾ ಅಡ್ಮಿನಿಸ್ಟ್ರೇಷನ್ ಅದಕ್ಕೆ ರಿಲೇಟೆಡ್ ಗ್ರೂಪ್ಸ್ಗಳು. ಈಗ ಇದರಲ್ಲಿ ಒಂದು 10-15 ಇದೆ, ಇನ್ನು ಕೆಲವೊಂದ್ರಲ್ಲಿ 100 ಗಟ್ಟಲೆ ಇರುತ್ತೆ. ಪನಿಷ್ಮೆಂಟ್ ರಿಲೇಟೆಡ್ ಗ್ರೂಪ್ಸ್ ಬೇರೆ ಇದೆ, ಅಥವಾ ಕೆಲವೊಂದು ಶಬ್ದ ಈಗ ಉದಾಹರಣೆಗೆ ಲಾ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದೆ, ಲಾಫುಲ್ ಆರ್ಡರ್, ಲಾಫುಲ್ ಡಿಸ್ಚಾರ್ಜ್, ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಥವಾ ಜಸ್ಟ್, ಅಥವಾ ಸಫಿಷಿಯಂಟ್ ರೀಸನ್, ಸಫಿಷಿಯಂಟ್ ಕಾಸ್, ಹೀಗೆ ಒಂದೇ ಶಬ್ದವನ್ನ ಬೇರೆ 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 ಅದರದ್ದು ಫಾರ್ಮ್ ಅಲ್ಲಿ ನಾವು ಓದ್ತಾ ಹೋಗ್ಬೋದು. ದ್ಯಾಟ್ ವುಡ್ ಬಿ ವೆರಿ ಇಂಟ್ರೆಸ್ಟಿಂಗ್. ಭಾಷೆ ಹೇಳುವಂಥದ್ದು ಅವಾಗ ಬಹಳ ಸುಂದರವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನಮ್ಗೆ AI ಇದೆ, ಚಾಟ್ GPT ಇದೆ, ಬಹಳಷ್ಟಿದೆ. ಬಟ್ ಎಷ್ಟೇ ಆದ್ರೂ ವಾಟ್ ಎವರ್ ಇಟ್ ಈಸ್, ನಮ್ಮ ಬುದ್ಧಿಯಲ್ಲಿ ಬಂದು ಕೂತ್ಕೊಳ್ಳುವಂತಹ ಕೆಪಾಸಿಟಿ ಇಲ್ಲ. ಸೊ ನಾವೇ ಓದ್ಬೇಕು. ಸೊ ನಾವ್ ಯಾವ್ದಾದ್ರು ಒಂದು ಪೊಸಿಷನ್ಗೆ ಕೇಪಬಲ್ ಆಗ್ಬೇಕಂತಂದ್ರೆ ವಿ ಮಸ್ಟ್ ರೀಡ್ ಆನ್ ಅ ಓನ್. ಅದನ್ನ ಓದುವಂಥದ್ದನ್ನ ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ಬೋದು ಅಷ್ಟು ಮಾತ್ರ ನಾವು ನೋಡ್ಕೊಳ್ಬೇಕು. ಸೊ ಅದಕ್ಕೆ ಬೇಕಾಗಿರುತ್ತೆ AI ಎಲ್ಲ, ವಾಟ್ ಎವರ್ ಯು ಕ್ಯಾನ್ ಯೂಸ್. ಬಟ್ ನಿಮ್ಮ ಬುದ್ಧಿಯಲ್ಲಿ ಕೂತ್ಕೊಳ್ಳುವಂತಹ ಸಾಮರ್ಥ್ಯ AI-ಗಿಲ್ಲ. ನಿಮ್ಮ ಓದುವಂತಹ ಆ ಒಂದು ಪ್ರೊಸೀಜರ್ ಸ್ವಲ್ಪ ಸುಲಭ ಮಾಡಿಕೊಡತ್ತೆ ಬಿಟ್ರೆ ಬೇರೆ ಇಟ್ ಡಸಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಆಸ್ ಸಚ್ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಳ್ಳಿಕ್ಕೆ ಆ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ನೀವು ಓದ್ತಾ ಹೋಗಿ. ಅವಾಗ ಬಹಳ ಒಂದು ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಆಸಕ್ತಿದಾಯಕವಾಗಿರುತ್ತೆ, ಹಾಗೂ ಅದರದ್ದು ನೀವು ರಿಸಲ್ಟ್ಸ್ ಕೂಡ ಕಾಣ್ಬೋದು. ನಿಮ್ಮ ಭಾಷೆ ಮೇಲೆ ಹಿಡಿತಾ ಅದರದ್ದು ಪರಿಣಾಮವನ್ನು ನೀವು ಕಾಣ್ತಾ ಹೋಗ್ತೀರಿ. ಓಕೆ. ಸೊ ನಾನು ಆವಾಗಲೇ ಹೇಳ್ದಾಗೆ ಹೊಸದಾಗಿ ಒಂದು ಟ್ರಾನ್ಸ್ಲೇಷನ್ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ. ಯಾಕಂದ್ರೆ ಜುಡಿಷಿಯರಿ ಎಕ್ಸಾಮ್ಗೆ ಏನಾಗುತ್ತೆ ಅಂತಂದ್ರೆ ಮೇನ್ಸ್ ಎಕ್ಸಾಮ್ಸ್ ಮತ್ತೆ ಆ ಎಕ್ಸಾಮ್ ಡೇಟ್ಗೆ ಅಂದ್ರೆ ಅನೌನ್ಸ್ ಮಾಡಿರೋ ಡೇಟ್ ಪ್ಲಸ್ ಎಕ್ಸಾಮ್ ಡೇಟ್ಗೆ ಜಾಸ್ತಿ ಸಮಯ ಇರೋದಿಲ್ಲ. ಸೊ ಅಷ್ಟು ಸಮಯದಲ್ಲಿ ನೀವು ತುಂಬಾ ಒಂದು ಭಾಷೆಯಲ್ಲಿ ಪ್ರಭುತ್ವನ ಪಡ್ಕೊಳ್ತೀರಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಕ್ಲಿಮ್ಸ್ ಸಂದರ್ಭದಲ್ಲೇ ಕೆಲವರು ಹೇಳ್ತಾರೆ ನಮ್ಗೆ ನಾವು ಪ್ರಿಲಿಮ್ಸ್ ಪಾಸ್ ಆಗ್ತೇವೋ ಇಲ್ವೋ. ಸೊ ದಟ್ ಡಸಂಟ್ ಮ್ಯಾಟರ್. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಆಮೇಲೆ ಮೇನ್ಸ್ ಕೂಡ ನೀವು ಪಾಸ್ ಆದ್ರೂ ಸಹ ಆವಾಗ ನಿಮ್ಗೆ ಟೈಮ್ ಸಿಗೋದಿಲ್ಲ. ಸೊ ಅಲ್ಲಿ ನೀವು ಸಮ್ವೇರ್ ಯು ವಿಲ್ ಫೇಲ್. ಸೊ ನೀವು ಕ್ಲಾಸ್ ಜಾಯಿನ್ ಆಗ್ತಿರೋ ಬಿಡ್ತಿರೋ ದ್ಯಾಟ್ಸ್ ಅ ಸೆಕೆಂಡರಿ ಥಿಂಗ್. ಬಟ್ ಪ್ರಾಕ್ಟೀಸ್ ಏನಿದೆ ಅದು ಯಾವಾಗಲೂ ನಿರಂತರವಾಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಈಗ ಒಂದು ಬ್ಯಾಚ್ ನಾವು ಪ್ರಾರಂಭ ಮಾಡ್ತಿದ್ದೇವೆ. ಸೊ ದ್ಯಾಟ್ ಅಟ್ಲೀಸ್ಟ್ ಒಂದು 3 ತಿಂಗಳು ಆಕ್ಚುಲಿ ಸಾಕಾಗೋದಿಲ್ಲ, ಇನ್ನೂ ತುಂಬಾ ಮೊದಲೇ ನಾವು ಪ್ರಾರಂಭಿಸಬೇಕಿತ್ತು. ಬಟ್ ದ್ಯಾಟ್ಸ್ ಫೈನ್. ಈಗಲಿಂದಾದ್ರೂ ಪ್ರಾರಂಭ ಮಾಡಿದ್ರು ಸಹ ಈ ಒಂದು ಟ್ರಾನ್ಸ್ಲೇಷನ್ ಹೇಳುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನಮಗೆ ಕರಗತ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಮೇ 15ರಿಂದ ಒಂದು ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ, ಬ್ಯಾಚ್ ಪ್ರಾರಂಭ ಆಗ್ತದೆ. 3 ತಿಂಗಳ ಕಾಲ ಅದು. ಸೊ ಸೋಮವಾರದಿಂದ ಶನಿವಾರ ತನಕ ಯೂಶುವಲಿ ಇರುತ್ತೆ, ಎಕ್ಸೆಪ್ಟ್ ಕೆಲವೊಂದು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ಗಳನ್ನ ಹೊರತುಪಡಿಸಿ ನಾರ್ಮಲಿ ಸೋಮವಾರದಿಂದ ಶನಿವಾರ ತನಕ ಸಂಜೆ 5ರಿಂದ 6 ಗಂಟೆ ತನಕ ಕ್ಲಾಸ್ ಇರುವಂಥದ್ದು.
ಲೈವ್ ಕ್ಲಾಸ್, ಸೊ ನೀವು ಜಾಯಿನ್ ಆಗ್ಬೋದು. ಒಂದು ವೇಳೆ ಲೈವ್ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ವಾ, ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ನಿಮಗೆ ಲಭ್ಯ ಇರುತ್ತೆ. ಸೊ ಆ ಒಂದು ಕ್ಲಾಸಿನ ಮಾಹಿತಿ ಅದನ್ನು ನಾನು ಈ ನಮ್ಮ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನೀಡಿದ್ದೇನೆ. ಸೊ ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಹೇಳುವಂಥದ್ದು. ಸೊ ಈ ಡೀಡ್ಸ್, ಡೆಪೊಸಿಷನ್ಸ್ ಅಥವಾ ಜಜ್ಮೆಂಟ್ಸ್, ಸೊ ಒಂದೇ ಸಲ ನಾವು ಅದಕ್ಕೆ ಎಳಿಯೋದಿಲ್ಲ. ಫಸ್ಟ್ ಲೀಗಲ್ ವೊಕ್ಯಾಬರಿ, ಈಗ ನಾವು ಏನು ಶಬ್ದಗಳನ್ನ ನಾವು ಓದಿದ್ವಲ್ವಾ, ಅದೇ ರೀತಿ ಬೇರೆ ಬೇರೆ ಗುಂಪಿರುವಂತಹ ಶಬ್ದಗಳನ್ನ ಓದ್ತಾ ಹೋಗುವಂಥದ್ದು. ಸೊ ಒಂದು ಕ್ಲಾಸನ್ನ 2 ಭಾಗವಾಗಿ ವಿಂಗಡಣೆ ಮಾಡಿ ಫಸ್ಟ್ ಒಂದು ಹಂತ ಸ್ವಲ್ಪ ಶಬ್ದಗಳನ್ನ ಕಲಿಯುವಂಥದ್ದು, 2ನೇ ಹಂತದಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇದು ಸೆಂಟೆನ್ಸ್ಗಳನ್ನ ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಕಲಿಯುವಂಥದ್ದು. ಸೊ ಅದೆರಡನ್ನೂ ಕೂಡ ನಾವು ಕಲಿತಾ ಹೋದಾಗ ಅವಾಗ ಫಸ್ಟ್ ನಮಗೆ ಖಂಡಿತ ಬರೋದಿಲ್ಲ. ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾನೆ ಹೋಗುತ್ತೆ, ನಮ್ಗೆ ಏನು ಬರೋದಿಲ್ಲ ಅಂತ ಹೇಳಿ. ಬಟ್ ಕಾಲಕ್ರಮೇಣ 1 ತಿಂಗಳು 1.5 ತಿಂಗಳು ಆಗ್ತಾ ಹೋದಾಗ ಅವಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ನೀವು ಇಲ್ಲಿ ಈ ಕ್ಲಾಸನ್ನ ಜಾಯಿನ್ ಆಗ್ಬೋದು. ಈ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ನಂಬರ್ಗೆ ನೀವು ಸ್ಕ್ಯಾನ್ ಮಾಡ್ಬೋದು. ವಾಟ್ಸ್ಆ್ಯಪ್ ಇದೆಲ್ಲ, ನಿಮಗೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ಸೊ ದ್ಯಾಟ್ ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಬೋದು. ವಾಟ್ ಎವರ್ ಡೌಟ್ಸ್ ಯು ಹ್ಯಾವ್, ಯು ಕ್ಯಾನ್ ಆಸ್ಕ್ ಇನ್ ದ ವಾಟ್ಸಪ್ ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಎನ್ರೋಲ್ ಇಂಟು ಅ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಇನ್ನು ನಿಮಗೆ ಆ ಮಾಹಿತಿಯನ್ನು ತೋರಿಸ್ಬೇಕಂತಂದ್ರೆ ಅಭಿಜ್ಞಾ ಎಜುಕೇಶನ್ ಅಂತ ಹೇಳುವಂಥ ವೆಬ್ಸೈಟ್ ಇದೆ. ಸೊ ನೀವು ವೆಬ್ಸೈಟ್ ಆದರೂ ಅದ್ರ ಮುಖಾಂತರ ನೀವು ಜಾಯಿನ್ ಆಗ್ಬೋದು. OTP ಮೊಬೈಲ್ ನಂಬರ್ ಹಾಕಿ ನೀವು OTP ಮುಖಾಂತರ ಲಾಗಿನ್ ಆಗ್ಬೋದು. ಅಥವಾ ಸೊ ವಿ ಹ್ಯಾವ್ ತುಂಬ ಸರಳೀಕರಣ ಮಾಡಿದ್ದೇವೆ ನಮ್ಮ ಲಾಗಿನ್ ಪ್ರೊಸೆಸ್ ಏನಿದೆಲ್ಲ. ಮೊದಲು ಇಮೇಲ್ ಹಾಕೋದಿತ್ತು, ಈಗ ಇಮೇಲ್ ಕೂಡ ಒಂದು ಆಪ್ಷನ್ ಇದೆ. ಬಟ್ ಈವನ್ ಮೊಬೈಲ್ ನಂಬರ್ ಹಾಕಿ ಜಸ್ಟ್ OTP ಮುಖಾಂತರ ಲಾಗಿನ್ ಆಗೋದು, ಯಾವುದೇ ಪಾಸ್ವರ್ಡ್ ನೆನ್ಪಿಟ್ಕೊಳ್ಬೇಕಂತ ಇಲ್ಲ, ಡೈರೆಕ್ಟ್ ಆಗಿ ಲಾಗಿನ್ ಆಗುವಂಥ ಆ ಒಂದು ಆಪ್ಷನ್ ನಾವು ಇಲ್ಲಿ ಇಟ್ಟಿದ್ದೇವೆ ಈಗ. ಸೊ ಹೀಗಿರುವಾಗ ಇಲ್ಲಿ ನೀವು ಕಾಣ್ತಾ ಇದ್ದೀರಾ, ಸೊ ಈ course.abhijnaeducation.com/learn ಅಂತ ಹೇಳುವಂಥದ್ರಲ್ಲಿ, ಸೊ ಇದು ಆಲ್ರೆಡಿ ನೋಡಿ, ಕೇವಲ ಟ್ರಾನ್ಸ್ಲೇಷನ್ ಕ್ಲಾಸ್ ಅಷ್ಟೇ ಅಲ್ಲ, ವಿ ಆರ್ ಆಲ್ಸೋ ಕಂಡಕ್ಟಿಂಗ್ ಈಗ ಆನ್ ಗೋಯಿಂಗ್ ಸಂಕಲ್ಪ ಬ್ಯಾಚ್ ಇದು ಆಗ್ತಾ ಇದೆ. ಇದು ಅರ್ಲಿ ಮಾರ್ನಿಂಗ್ ಬ್ಯಾಚ್, ಬೆಳಿಗ್ಗೆ 4ರಿಂದ 7 ಗಂಟೆ ತನಕ ಕ್ಲಾಸ್ ಇರುತ್ತೆ. ಹಾಗೂ ಸಂಜೆ ಡೈಲಿ ಟ್ರಾನ್ಸ್ಲೇಷನ್ ಕ್ಲಾಸ್, ಇದು ಕೂಡ ಸಂಜೆ ಇರುವಂಥದ್ದು. ಇದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ನಾಳೆ ಓರಿಯೆಂಟೇಷನ್ ಕ್ಲಾಸ್ ಇದೆ. ಸೊ ಇದ್ರ ಬೆಲೆ ಆಕ್ಚುಲಿ 10,000 rupees. ಬಟ್ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಹೇಳಿ 16th ತನಕ, ಮುಂಚೆ ಬರೀ 14th ತನಕ ಇತ್ತು, ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಫಾರ್ 2 more days. 16th ತನಕ 4,500 rupees ಆಫ್, ಅಂದರೆ ಸುಮಾರು 55% ಡಿಸ್ಕೌಂಟ್ ಇದೆ. ಸೊ ಅಲ್ಲಿ ತನಕ ಪರ್ಚೇಸ್ ಮಾಡ್ಬೋದು. ಓರಿಯೆಂಟೇಷನ್ ಸೆಷನ್ ಇದೆ, ಸೊ ನಾಳೆ ಯೂಟ್ಯೂಬಲ್ಲಿ ಕೂಡ ಅದು ಲೈವ್ ಆಗುತ್ತೆ. ಸೊ ಅದನ್ನು ಚೆಕ್ ಮಾಡಿ ಯು ಕ್ಯಾನ್ ಜಾಯಿನ್. ಅದು ಈಗಲೇ ನೀವು ಆಲ್ರೆಡಿ ನನ್ನ ಕ್ಲಾಸ್ಗಳನ್ನು ಅಟೆಂಡ್ ಆಗಿದ್ದರೆ, ಇಫ್ ಯು ವಾಂಟ್ ಟು ಜಾಯಿನ್ ಇಮಿಡಿಯೇಟ್ಲಿ ಆಲ್ಸೋ ಯು ಕ್ಯಾನ್ ಜಾಯಿನ್. ಆಯ್ತಾ? ಸೊ ದಿಸ್ ಇಸ್ ದ ಪ್ರೊಸೀಜರ್ ವಾಟ್ ವಿ ಕ್ಯಾನ್ ಸಿ. ಸೊ ಕೇವಲ ಟ್ರಾನ್ಸ್ಲೇಷನ್ ಕ್ಲಾಸ್ ಅಷ್ಟೇ ಅಲ್ಲ, ವಿ ಆಲ್ಸೋ ಹ್ಯಾವ್ ಬುಕ್ಸ್, ಜುಡಿಷರಿ ಬುಕ್ಸ್ ಕಲೆಕ್ಷನ್ ಅಂತಾನೆ ಕೋಂಬೋ ಬುಕ್ ಆಫರ್ ಸಿಗತ್ತೆ. ಕಂಪ್ಲೀಟ್ 10 ಬುಕ್ಸ್ಗಳ ಸ್ಟಡಿ ಮೆಟೀರಿಯಲ್, ಅದ್ರ ಜೊತೆಗೆ ಇನ್ನು ಬೇರೆ ಕೆಲವೊಂದು ಬುಕ್ಸ್ಗಳು ಕೂಡ, ಈಗ ಲೈಕ್ ಮೇನ್ಸ್ ಎಕ್ಸಾಮ್ಸ್ ಇಂದು ಟ್ರಾನ್ಸ್ಲೇಷನ್ ಆ ಬುಕ್ಸ್ಗಳು ಕೂಡ ನೀವು ಸಿಗುತ್ತೆ. ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಬರೀತಾ ಇರೋರಿಗೆ ಟೆಸ್ಟ್ ಸೀರೀಸ್ಗಳು ಕೂಡ ಸಿಗ್ತವೆ. ಆವಾಗಲೇ ಹೇಳಿದಾಗೆ ಸಂಕಲ್ಪ ಅಂತ ಹೇಳುವಂಥದ್ದು ಫಿಲಿಮ್ಸ್ಗೆ ರಿಲೇಟೆಡ್ ಕೋರ್ಸ್, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಇಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತೊಮ್ಮೆ ನಾನು ಹೇಳುವಂಥದ್ದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಚಾಟ್ ಥ್ರೂ ದಿಸ್. ಈ QR ಕೋಡ್ಗೆ ನೀವು ಸ್ಕ್ಯಾನ್ ಮಾಡಿ ಯು ಕ್ಯಾನ್ ಚಾಟ್ ವಿತ್ ಅಸ್. ಓಕೆ, ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದಕ್ಕೂ ಜಾಯಿನ್ ಆಗ್ಬೋದು. ನಮ್ಮ ಹಲವಾರು ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾವು ನೀಡಿದ್ದೇವೆ. ಯು ಕ್ಯಾನ್ ಚೆಕ್ ದೆಮ್ ಆ್ಯಂಡ್ ಜಾಯಿನ್ ಫಾರ್ ದ ಲೇಟೆಸ್ಟ್ ಅಪ್ಡೇಟ್ಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಮಸ್ತೆ, ಬಾಯ್.